ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ನಡುವಿನ ಕುರ್ಚಿ ಕಿತ್ತಾಟ ಪ್ರಚಂಡ ಬಹುಮತ ಪಡೆದು ಸರ್ಕಾರ ರಚನೆ ಮಾಡಿದಂತಹ ಕಾಂಗ್ರೆಸ್ ಅನ್ನ ಸೋಲಿಸಲಿದೆಯಾ? ಈಗ ಹೈಕಮಾಂಡ್ ಮೌನವಾಗಿದ್ರು, ಅಧಿಕಾರ ಹಸ್ತಾಂತರ ಮಾಡಿದ್ರು, ಬಿಕ್ಕಟ್ಟು ಬಗೆಹರಿಯದೆ ಪಕ್ಷವನ್ನೇ ತಿಂದು ಬಿಡುವ ಮಟ್ಟಕ್ಕೆ ಹೋಗಿದೆಯಾ? ಹೈಕಮಾಂಡ್ ಈ ಹಂತದಲ್ಲಿ ಗಟ್ಟಿ ನಿಲುವು ತಾಳದೆ ಹೋದ್ರೆ ಏನಾಗಬಹುದು, ಮತ್ತೆ ಇಲ್ಲಿ ಆಗುವ ಪ್ರಮಾದ ಕಾಂಗ್ರೆಸ್ ಭವಿಷ್ಯದ ಮೇಲೆ ಬೀರಬಹುದಾದಂತಹ ಪರಿಣಾಮ ಎಂಥದಾಗಿರಬಹುದು? 5 ವರ್ಷ ನಾನೇ ಸಿಎಂ ಆಗಿರ್ತೀನಿ ಅನ್ನುವಂಥ ಸಿದ್ದರಾಮಯ್ಯ ಅವ್ರ ಮಾತು ಗಟ್ಟಿಯಾಗುತ್ತೋ ಇಲ್ವೋ ಅನ್ನುವಂಥ ಒಂದು ಅನುಮಾನ ದಿನ ದಿನಕ್ಕೂ ಹೆಚ್ಚಾಗ್ತಾ ಇದೆ. ಈಗ ಡಿಕೆ ಶಿವಕುಮಾರ್ ಈಗ ನೇರವಾಗಿನೇ ಬದಲಾವಣೆಗಾಗಿ ಪಟ್ಟು ಹಿಡಿದಿರೋದು ಕಾಣಿಸ್ತೊಡಗಿದೆ. ಅವರ ಬೆಂಬಲಿಗ ಶಾಸಕರ ಗುಂಪು ದೆಹಲಿ ನಾಯಕರ ಮುಂದೆ ಹೋಗಿ ನಿಲ್ತಾ ಇದೆ. ಈಗಾಗಲೇ 2 ಬ್ಯಾಚ್ಗಳಲ್ಲಿ ಡಿಕೆ ಶಿವಕುಮಾರ್ ಪರವಾಗಿರುವಂತಹ ಶಾಸಕರು ದೆಹಲಿ ನಾಯಕರ ಮುಂದೆ ಪರೇಡ್ ನಡೆಸಿರೋ ಬಗ್ಗೆ ಸುದ್ದಿ ಇತ್ತು. ಈಗಿನ ಸುದ್ದಿಯ ಪ್ರಕಾರ ಶಿವಕುಮಾರ್ ಬೆಂಬಲಿಗ ಶಾಸಕರ ಮತ್ತೊಂದು ಗುಂಪು ಭಾನುವಾರ ತಡರಾತ್ರಿನೇ ದೆಹಲಿಯನ್ನ ಮುಟ್ಟಿದೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ಇರುವಾಗಲೇನೆ ಡಿಕೆ ಶಿವಕುಮಾರ್ ಬೆಂಬಲಿಗರು ದೆಹಲಿಗೆ ಹೋಗ್ತಾ ಇರೋದು ಕುರ್ಚಿ ಜಟಾಪಟಿ ತೀವ್ರ ಮಟ್ಟ ಮುಟ್ಟಿದೆ ಅನ್ನೋದರ ಸೂಚನೆಯಾಗಿದೆ. ಇದು ಸ್ವತಃ ಡಿಕೆ ಶಿವಕುಮಾರ್ ಮತ್ತೆ ಅವರ ಸಹೋದರ ಡಿಕೆ ಸುರೇಶ್ ಅಖಾಡಕ್ಕೆ ಇಳಿದಿರೋದು ಗುಟ್ಟಿನ ವಿಷಯನಲ್ಲ. ಈಗಾಗಲೇ ಡಿಕೆ ಶಿವಕುಮಾರ್ ಪರಪ್ಪನ ಅಗ್ರಹಾರಕ್ಕೂ ಕೂಡ ಭೇಟಿಯನ್ನ ನೀಡಿದ್ದು, ಜೈಲಿನಲ್ಲಿರುವಂತಹ ವಿನಯ್ ಕುಲಕರ್ಣಿ ಮತ್ತೆ ವೀರೇಂದ್ರ ಪಪ್ಪಿ ಅವರೊಂದಿಗೆ ಮಾತುಕತೆಯನ್ನ ನಡೆಸೋದಿಕ್ಕೆ ಅನ್ನುವಂಥ ಸುದ್ದಿ ಕೂಡ ಹಬ್ಬಿತ್ತು. ಶಾಸಕರಿಗೆ ಗಾಳಿ ಹಾಕುವಂತಹ ಪ್ರಯತ್ನದಲ್ಲಿ ಅವರಿದ್ದಾರೆ ಅಂತ ಹೇಳಾಗ್ತಾ ಇರುವಾಗಲೇ ಅವ್ರ ಬೆಂಬಲಿಗ ಶಾಸಕರ ಮತ್ತೊಂದು ಗುಂಪು ಈಗ ದೆಹಲಿಗೆ ಹೋಗಿದೆ ಅಂತ ಹೇಳಾಗ್ತಾ ಇರೋದು ಇಲ್ಲಿ ಕುತೂಹಲವನ್ನ ಕೆರಳಿಸಿದೆ. ವರಿಷ್ಠರ ಮೇಲೆ ಹೊಸ ಒತ್ತಡವನ್ನ ಹೇರೋದಿಕ್ಕೆ 2 ತಂಡಗಳಲ್ಲಿ ಶಾಸಕರು ಕಳೆದ ವಾರ ದೆಹಲಿಗೆ ಹೋಗಿದ್ರು. ನಾಯಕರ ಮುಂದೆ ಪರೇಡ್ ನಡೆಸೋದಿಕ್ಕೆ ಅಂತ ಹೇಳಲಾಗಿತ್ತು. ಈಗ ಶಾಸಕರ 3ನೇ ತಂಡ ಹೈಕಮಾಂಡ್ ಜೊತೆಗೆ ತುರ್ತು ಸಭೆಯನ್ನು ನಡೆಸೋದಿಕ್ಕೆ ದೆಹಲಿಗೆ ಹೋಗಿದೆ ಅಂತ ಹೇಳಲಾಗಿದೆ. ಸುಮಾರು 8 ಶಾಸಕರು ಭಾನುವಾರ ತಡರಾತ್ರಿ ದೆಹಲಿಯನ್ನು ಮುಟ್ಟಿದ್ದಾರೆ ಅನ್ನುವಂಥ ಮಾತುಗಳಿವೆ. ಇನ್ನು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ಇರುವಾಗಲೇ ಈ ಒಂದು ಬೆಳವಣಿಗೆ ನಡೆದಿದೆ. ಇಲ್ಲಿ ಸಚಿವರು ಮತ್ತೆ ಹಿರಿಯ ನಾಯಕರೊಂದಿಗೆ ಖರ್ಗೆ ಅವರು ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಶನಿವಾರ ರಾತ್ರಿ ಅವರು ಸಿದ್ದರಾಮಯ್ಯನವರನ್ನ ಕರೆಸಿಕೊಂಡು ಗಂಟೆಗಳ ಕಾಲ ಚರ್ಚೆ ಮಾಡಿದಂಥ ವರದಿಗಳಿದ್ವು. ಅದಾದ ಬಳಿಕ ಮಾತನಾಡಿದಂಥ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಮತ್ತೆ ಡಿಕೆ ಶಿವಕುಮಾರ್ ಅವರು ಬದ್ಧರಾಗಿರ್ತೀವಿ ಅಂತ ಹೇಳಿದ್ರು. ಖರ್ಗೆ ಅವರು ಕೂಡ ಎಲ್ಲವನ್ನ ಹೈಕಮಾಂಡೇ ನೋಡಿಕೊಳ್ಳುತ್ತೆ ಅಂತ ಹೇಳಿದ್ರು. ಇನ್ನು ಇದೆಲ್ಲದರ ನಡುವೆನೆ ಡಿಕೆ ಶಿವಕುಮಾರ್ ಭಾನುವಾರ ಸಂಜೆ ಸಿದ್ದರಾಮಯ್ಯ ಅವರ ಆಪ್ತರಾದಂತಹ ಸಚಿವ ಕೆಜೆ ಜಾರ್ಜ್ ಅವರನ್ನ ಭೇಟಿಯಾಗಿದ್ದಾರೆ ಅನ್ನುವಂಥ ಸುದ್ದಿ ಇದೆ. ಜಾರ್ಜ್ ಈ ಹಿಂದೆ ಸಿದ್ದರಾಮಯ್ಯ ಅವರೊಂದಿಗೆ ರಾಹುಲ್ ಗಾಂಧಿ ಮತ್ತೆ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಮತ್ತೆ ಜಾರ್ಜ್ ಅವರ ಭೇಟಿ ಕುತೂಹಲವನ್ನ ಮೂಡಿಸಿದೆ. ಹಾಗೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಕುರಿತು ಇಬ್ರು ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. 2023ರ ಮೇ ತಿಂಗಳಲ್ಲಿ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದಾಗ ಅಧಿಕಾರ ಹಂಚಿಕೆಯ ಸೂತ್ರವೊಂದನ್ನ ರಚನೆ ಮಾಡಲಾಗಿತ್ತು ಅನ್ನುವಂಥ ವದಂತಿ ಇತ್ತೇ ಹೊರತು ಯಾರೂ ಕೂಡ ಅದರ ಬಗ್ಗೆ ಅಧಿಕೃತವಾಗಿ ಏನನ್ನು ಹೇಳಿರಲಿಲ್ಲ ಅಥವಾ ಮಾತಾಡಿರಲಿಲ್ಲ. 2.5 ವರ್ಷಗಳ ನಂತರ ಸಿದ್ದರಾಮಯ್ಯ ಅವರು ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆಯನ್ನ ಬಿಟ್ಟುಕೊಡಲಿದ್ದಾರೆ ಅಂತ ಆಗ್ಲೂ ಕೂಡ ಶಾಸಕರೇ ಹೇಳ್ತಾ ಇದ್ರು. ಕಡೆಗೆ ಅಂಥದ್ದೇನೂ ನಡೆದಿಲ್ಲ ಅಂತಾನೆ ಹೇಳಲಾಯಿತು. ಈ ನಿಗೂಢನೆ ಈಗ ರಾಜ್ಯ ಕಾಂಗ್ರೆಸ್ ಪಾಲಿಗೆ ಮುಳುವಾಗ್ತಾ ಇದೆ. ಊಹಾಪೋಹಗಳಿಗೆ ಎಡೆ ಮಾಡಿಕೊಟ್ಟು ಈಗ ಕಾಂಗ್ರೆಸ್ ಹೈಕಮಾಂಡ್ ಮೌನ ವಹಿಸಿರೋದು ಅದರ ಅಸಹಾಯಕತೆನೋ ಅಥವಾ ದಿನ ತಳ್ಳುವಷ್ಟು ತಳ್ಳೋಣ ಅನ್ನುವಂಥ ಒಂದು ತಂತ್ರ ಅಂತಾನೂ ಗೊತ್ತಾಗ್ತಾ ಇಲ್ಲ. ಈಗ ಡಿಕೆ ಸುರೇಶ್ ಅವರು ಸಿದ್ದರಾಮಯ್ಯ ಅವರು ಕೊಟ್ಟ ಮಾತಿಗೆ ತಪ್ಪಲಾರರು ಅನ್ನುವಂಥ ಒಂದು ಭರವಸೆ ಇದೆ ಅಂತೆಲ್ಲ ಹೇಳ್ತಾ ಇರೋದು ಅಂಥ ಸೂತ್ರ ನಿಜವಾಗ್ಲೂ ಸಿದ್ಧ ಆಗಿತ್ತಾ ಅನ್ನುವಂಥ ಒಂದು ಅನುಮಾನವನ್ನ ಹುಟ್ಟುಹಾಕಿದೆ. ಮತ್ತೆ ಡಿಕೆ ಶಿವಕುಮಾರ್ ಮತ್ತೆ ಸುರೇಶ್ ಅವರು ಈ ಒಂದು ವಿಷಯವನ್ನ ಈಗ ತೀರಾ ಮುನ್ನೆಲೆಗೆ ತಂದಿರೋ ಹಾಗೆ ಕಾಣ್ತಾ ಇದ್ದಿದ್ದು, ಈಗ ಅಕಸ್ಮಾತ್ ಕೈ ತಪ್ಪಿದ್ರೆ ಮತ್ತೆ ಒಂದು ಈ ಅವಕಾಶ ಸಿಗೋದು ಕಷ್ಟ ಅನ್ನುವಂಥ ಒಂದು ಗ್ರಹಿಕೆಯಲ್ಲೇ ಒತ್ತಡವನ್ನ ತೀವ್ರಗೊಳಿಸಿರೋ ಹಾಗೆ ಕಾಣಿಸ್ತಾ ಇದೆ. ಶಾಸಕರು ದೆಹಲಿಗೆ ತೆರಳಿರುವಂತಹ ವಿಚಾರ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ಡಿಕೆ ಶಿವಕುಮಾರ್ ಅವರು ಹೊಸ ಆಟವನ್ನ ಶುರು ಮಾಡಿರೋ ಹಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ಬಿಟ್ಟುಕೊಡೋದಿಕ್ಕೂ ಸಿದ್ಧ ಅನ್ನುವಂಥ ಒಂದು ಸುಳಿವನ್ನ ಅವರು ಈಗಾಗಲೇ ನೀಡಿರೋದು ಕೂಡ ಅವರು ಸಿಎಂ ಪಟ್ಟಕ್ಕಾಗಿನೇ ಈಗ ತೀವ್ರ ಪೈಪೋಟಿಗೆ ಬಿದ್ದಿರೋದ್ರ ಸೂಚನೆ ಆಗಿದೆ. ಹಾಗೆ ಇನ್ನೊಂದು ಕಡೆಗೆ ಸಿದ್ದರಾಮಯ್ಯ ಬಣ ಕೂಡ ಏನು ಸುಮ್ಮನೆ ಇಲ್ಲ. ಅಕಸ್ಮಾತ್ ಅಧಿಕಾರ ಸಿದ್ದರಾಮಯ್ಯನವರು ಕೈ ತಪ್ಪಿದ್ರೆ ಅದಕ್ಕೆ ಪರ್ಯಾಯ ಆಗುವಂತೆ ದಲಿತ ಸಿಎಂ ಕಾರ್ಡ್ ಅನ್ನ ಈಗ ತೆಗೆಯಲಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಹುದ್ದೆಯ ಬಗೆಗಿನ ತಮ್ಮ ಆಕಾಂಕ್ಷೆಯನ್ನು ಹೊರಹಾಕಿದ್ದು, ಸಿದ್ದರಾಮಯ್ಯ ಆಪ್ತರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಪರಮೇಶ್ವರ್ ಅವರನ್ನ ಬೆಂಬಲಿಸಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬಂದಿರೋದು ಯಾರೋ ಒಬ್ಬರ ಶ್ರಮದಿಂದ ಅಲ್ಲ ಅಂತ ಹೇಳೋ ಮೂಲಕ ಸತೀಶ್ ಜಾರಕಿಹೊಳಿ ಅವರು ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಪರಮೇಶ್ವರ್ ಅವರು 8 ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು, ಅವರು ಕೂಡ ಬಹಳಷ್ಟು ಕೆಲಸ ಮಾಡಿದ್ರಿಂದ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂತು, ಹೀಗಾಗಿ ಅವರು ಸಿಎಂ ಹುದ್ದೆಯನ್ನು ಅಪೇಕ್ಷೆ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಕೇಳಿದ್ದಾರೆ. ಕೆಲವೇ ಜನರಿಂದಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಬಹಳಷ್ಟು ಜನ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ದುಡಿದಿದ್ದಾರೆ.
ರಾಜ್ಯದ ಜನ ಮತ ಹಾಕಿದ್ರಿಂದಾಗಿ ನಾವು ಶಾಸಕರು ಮಂತ್ರಿಗಳಾಗಿದ್ದೀವಿ, ಎಲ್ಲಾನು ನನ್ನಿಂದಾನೇ ಆಗಿದೆ ಅನ್ನೋದು ತಪ್ಪು. ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಎಲ್ಲರ ಸಹಕಾರ ಇದೆ, ಅದರ ಶ್ರೇಯಸ್ಸನ್ನ ಕೆಲವೇ ಜನರು ತೆಗೆದುಕೊಳ್ಳೋದನ್ನ ನಾನು ಒಪ್ಪೋದಿಲ್ಲ ಅಂತ ಕೂಡ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. 1960ರಲ್ಲಿ ತೇನ್ ಸಿಂಗ್ ಹಿಮಾಲಯ ಪರ್ವತವನ್ನ ಏರಿದಾಗ ಜಗತ್ತಿನ ಎಲ್ಲಾ ಪತ್ರಿಕೆಗಳು ತೇನ್ ಸಿಂಗ್ ಹಿಮಾಲಯವನ್ನ ಏರಿದ್ರು ಅಂತ ಬರೆದ್ರು. ಅವ್ರ ಜೊತೆಗೆ ಇನ್ನು 14 ಜನ ಇದ್ರು, ಆದ್ರೆ ಅವ್ರ ಹೆಸರು ಬರೀಲಿಲ್ಲ. ಇದು ಕೂಡ ಹಾಗೇನೆ ಇದೆ ಅಂತ ಅವರು ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಹೇಳ್ದೇನೆ ವ್ಯಂಗ್ಯ ಆಡಿದ್ದಾರೆ. ಈಗ ಹೈಕಮಾಂಡ್ ಸ್ಪಷ್ಟ ನಿಲುವನ್ನ ತಿಳಿಸೋದಿಕ್ಕೆ ಹಿಂಜರಿದ್ರೆ ಇನ್ನಷ್ಟು ಹೊಡೆತ ಅನುಭವಿಸಬೇಕಾಗತ್ತೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಈಗ ಒಂದು ದಿಟ್ಟ ನಿರ್ಧಾರವನ್ನ ತೆಗೆದುಕೊಳ್ಳುವಲ್ಲಿನ ಹಿಂಜರಿಕೆಯಿಂದಾನೆ ಈ ಹಿಂದೆಯೂ ಕೂಡ ಪಕ್ಷ ಹಲವು ರಾಜ್ಯಗಳಲ್ಲಿ ಹೇಗೆ ಏಟು ತಿಂದಿದೆ ಅನ್ನೋದು ಗೊತ್ತಿರುವಂತಹ ವಿಚಾರಣೆ ಆಗಿದೆ. ಈಗ ಅದು ಮುಖ್ಯಮಂತ್ರಿ ಬದಲಾವಣೆ ವಿಷಯದಲ್ಲಿ ಸ್ವತಃ ಗೊಂದಲಕ್ಕೊಳಗಾಗಿ ಕೈಕಟ್ಟಿ ಕೂರೋ ಹಾಗಿಲ್ಲ. ಸಿಎಂ ಬದಲಾವಣೆಯ ಪ್ರಶ್ನೆನೇ ಇಲ್ಲ ಅಂತ ದೃಢವಾಗಿ ಹೇಳಬೇಕು, ಇಲ್ಲವೇ ಅಧಿಕಾರ ಹಸ್ತಾಂತರಕ್ಕೆ ರೆಡಿ ಆಗಬೇಕು. ಮುಂದಿನ ಪರಿಣಾಮಗಳು ಏನೇ ಇದ್ರೂ ಕೂಡ ಎದುರಿಸುವಂತಹ ಒಂದು ದೃಢತೆಯೊಂದಿಗೆ ಅದು ತನ್ನ ನಿರ್ಧಾರವನ್ನು ಹೇಳಲೇಬೇಕಾಗಿದೆ. ಇದು ಸಿದ್ದರಾಮಯ್ಯನವ್ರಿಗಾಗ್ಲಿ ಅಥವಾ ಡಿ.ಕೆ. ಶಿವಕುಮಾರ್ ಅವ್ರಿಗಾಗ್ಲಿ ಅಲ್ಲ, ಬಹುಮತದಿಂದ ಗೆಲ್ಲಿಸಿ ಪಕ್ಷವನ್ನ ಅಧಿಕಾರಕ್ಕೆ ತಂದಂತಹ ಜನರಿಗೆ ಕಾಂಗ್ರೆಸ್ ಈ ಮೂಲಕ ಉತ್ತರವನ್ನ ಕೊಟ್ಟು ಅವ್ರ ವಿಶ್ವಾಸವನ್ನ ಉಳಿಸ್ಕೊಳ್ಬೇಕಾಗಿದೆ. ಒಂದು ಪಕ್ಷ ದಿಟ್ಟ ನಿಲುವನ್ನೇ ತೋರಿಸದೆ ಗೊಂದಲದಲ್ಲೇ ರಾಜ್ಯದ ಜನರನ್ನ ಉಳಿಸಿದ್ರೆ ಆಮೇಲೆ ಯಾವ ಗ್ಯಾರಂಟಿಗಳು ಕೂಡ ಕೈ ಹಿಡಿಯಲಾರವು ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಮೊದಲು ಅರ್ಥ ಮಾಡ್ಕೊಳ್ಬೇಕಾಗಿದೆ. ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಗೇನು ಅಭಿಪ್ರಾಯ ಇದೆ? ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.